ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಎಲ್ಲ ಹಾಳೆ ಬಿದ್ದಿತ್ತು. ಮತ್ತೆ ಈ ಡೈರಿಗೆ ಅಲ್ಲ ಮತ್ತೆ ಅಡಿಗೆ ಮನೆ ಒಳಗಡೆ ಬರಕಾಗ್ತಾ ಇರಲಿಲ್ಲ. ಒಳಗಡೆ ಬಂದ್ರೆ ನಾವುಗಳು ಕೇಳ್ತು ಆ ತರ ಆ ಪರಿಸ್ಥಿತಿ ಇತ್ತು. ಇದೆಲ್ಲ ಹೊಸದಾಗಿ ಎಲೆಕ್ಟ್ರಿಕಲ್ ಆಗ್ಬೋದು, ಸಿಮೆಂಟ್ ಕೆಲಸ ಆಗ್ಬೋದು, ಎಲ್ಲ ಕೆಲಸ ಹೊಸದಾಗಿ ಮಾಡಿ ಟಾಯ್ಲೆಟ್ಸು, ಸಂಪು, ಎಲೆಕ್ಟ್ರಿಕಲ್ ಐಟಮು ಎಲ್ಲ ಹೊಸದಾಗಿ ಮಾಡ್ಬೋದು. ಇದರಲ್ಲಿ ಹಳೇದೇ ಬರೀ ಬಿಲ್ಡಿಂಗ್ ಬಿಟ್ರೆ ಬೇರೆ ಏನಿಲ್ಲ, ಹಳೇದು ಎಲ್ಲ ಹೊಸದಾಗಿ ಮಾಡೋ ಕೆಲಸನೇ ಇದೆಲ್ಲ. ಹೊರಗಡೆ ಬರ ಆಗ್ತಾ ಇರಲಿಲ್ಲ. ಸಿಮೆಂಟ್ ಕೆಲಸ ಆಗ್ಬೋದು, ಟೈಲ್ಸ್ ಹಾಕೋದು, ಇದೆಲ್ಲ ಒಂದು ಇದಿತ್ತು. ಅಲ್ಲ ಹೈಟ್ ಮಾಡಿ ಗ್ಯಾಸ್ ಪೈಪ್ ಹೊಸದಾಗಿ ಮಾಡಿ ಎಲೆಕ್ಟ್ರಿಕಲ್ ಹೊಸದಾಗಿ ಮಾಡ್ಕೋಬೇಕು. ಕಿಟಕಿ ಸೋದಿಕಾಲ ಫಿನಿಶ್ ಮಾಡಿ ಎಲ್ಲ ಒಳಗಡೆ ಬರ ಆಗ್ತಿಲ್ಲ. ಕತ್ಲಲ್ಲಿ ಅಂತ ಇತ್ತು. ಎಲ್ಲ ಹೊಸ ವೈರಿಂಗ್, ಫ್ಯಾನ್ಸ್, ಮೊದಲು ಬರೀ ಎಲ್ಲದರ ಬಡ್ಡಿ ಬಲ್ಪಿತ್ತು ಅಷ್ಟೇ. ಎಲ್ಲ ಹೊಸದಾಗಿ ಎಲೆಕ್ಟ್ರಿಕಲ್, ಫ್ಯಾನ್ಸ್, ಟ್ಯೂಬ್ಲೈಟ್ಸ್ ಎಲ್ಲ ಹೊಸದಾಗಿ ಮಾಡೋದಾಯ್ತು. ಹಳೇದು ಏನಿಲ್ಲ, ಬರೀ ಬಿಲ್ಡಿಂಗ್ ಮಾತ್ರ ಅಷ್ಟೇ ಹಳೇದು. ಈ ಕಲ್ಲುಗಾಲ ಕಟ್ಟಾಗ್ಬಿಟ್ಟಿತ್ತು. ಮತ್ತೆ ಜಿಂಡ್ಗಾಲೂ ಸಿಮೆಂಟ್ ಎಲ್ಲ ಬಿದ್ದೋಗಿತ್ತಲ್ಲ, ಹೊಸದಾಗಿ ಮಾಡಿ ಆಟಕ್ಕೆ ಅದೆಲ್ಲ ಗೇಟಿಗೆ ಪ್ಲಂಬಿಂಗ್, ಹ್ಯಾಂಡ್ ವಾಶ್, ಟ್ಯಾಂಕು ಎಲ್ಲ ಸೆಪ್ರೇಟ್ ಹೊಸದಾಗಿ ಮಾಡೋದು. ಕಟ್ ಮಾಡಿಸಿ ಹೈಟ್ ಮಾಡಿಸಿ ಎಲ್ಲ ಆಟೋಷನ್ ಮಾಡೋದು. ಇನ್ನೆಲ್ಲ ಫ್ಲೋರಿಂಗ್ ಎಲ್ಲ ಏನು ಫ್ಲೋರಿಂಗ್ ಇವೆಲ್ಲ ಹೊಸ ಸ್ವಿಚ್ ಬೋರ್ಡ್, ಎಲೆಕ್ಟ್ರಿಕಲ್ ಎಲ್ಲ ಹೊಸ. ಈ ಫ್ಯಾನು ಎಲ್ಲ ಈಗ ಕಲ್ಲುಗೆಲ್ಲ ಗ್ರಾನೈಟ್ ದೊಡ್ಡಾಗಿತ್ತು. ಅದನ್ನೆಲ್ಲ ಹೊಸ ಕಲ್ಲು ಆಟೋಷನ್ ಮಾಡಿ ಎಲೆಕ್ಟ್ರಿಕಲ್ಲು, ಫ್ಯಾನ್ಸು ಎಲ್ಲ ಹೊಸದಾಗಿ ಮಾಡಿ ಶೀಟ್ ಸಮೇತ ಹೊಸದಾಗಿ. ಮೊದಲು ಸಿಮೆಂಟ್ ಶೀಟ್ ಇತ್ತು, ಎಲ್ಲ ಶೀಟ್ ಹಾಕ್ಸಿದ್ರು. ಎಲ್ಲ ಶೀಟ್ ಹಾಕ್ಸಿ ಕ್ಲೀನ್ ಮಾಡಿಸಿ ಕಿಟಕಿ ಗ್ಲಾಸ್ ಅದೆಲ್ಲ ಆಲೋಚನೆ ಮಾಡಿಸಿ ಪೂಜೆ ಹಾಗೂ ಕೆರೆ ಸಮಿತಿ ಒಂದು ಕಾರ್ಯಕ್ರಮ ಇಟ್ಕೊಂಡ್ವಿ. ಅವಾಗ ನಮ್ಮ ಪರಿಸರ ಪ್ರೇಮಿಗಳಾದ ನಮ್ಮ ಬೆಳ್ತಿ ಸಂತೋಷನವರು ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಒಪ್ಪಿಕೊಂಡು ಸುಮಾರು 1,000 ಜನ ಇಲ್ಲಿ ಕಾರ್ಯಕ್ರಮದ ಪೂಜೆಗೆ ಬಂದು ನಮ್ಮ ಮುಖಂಡನವ್ರನ್ನ, ಕೆಲವು ಮುಖಂಡರನ್ನ ಕರೆಸಿ ಕಾರ್ಯಕ್ರಮ ಮಾಡಬೇಕು ಅಂತಂದು ಈ ಒಂದು ಪುರಾತನ ನಮ್ಮ ಆಂಜನೇಯ ಸ್ವಾಮಿ ಸುಮಾರು ವರ್ಷದಿಂದ ಇಲ್ಲಿ ನೆಲೆಸಿ ಒಂದು ಚೌಟ್ರಿ ತುಂಬ ಮದುವೆಗಳೆಲ್ಲ ನಡ್ಕೊಂಡು ಬಂತು, ಪೂಜಾ ಕಾರ್ಯಕ್ರಮಕ್ಕೂ ಬಂತು. ಕಾರಣದಿಂದ 2 ದಿವಸ ಸ್ಥಗಿತ ಆಗಿತ್ತು. ನಮ್ಮ ಸಂತೋಷನವರು ಇನ್ನೇ ಒಂದು ಧರ್ಮಸ್ಥಳದ ಪೂಜಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ 1,000 ಜನ ಸೇರಿದಾಗ ನಮ್ಮ ಮುಖಂಡವ್ರಿಗೆ ಒಂದು ಪೇಂಟಿಂಗು, ವೈರಿಂಗು ಒಂದು 5 ಲಕ್ಷ ಮಾಡಲೇಬೇಕು ಅಂತ ಆಯ್ತು ಒಪ್ಕೊಂಡು ಇವತ್ತು ಸುಮಾರು 15-20 ಲಕ್ಷ ರೂಪಾಯಿ ಪೇಂಟಿಂಗು, ವೈರಿಂಗು, ರಿನೋವೇಷನ್ ಕೆಲಸಗಳು, ಸುಂದರವಾಗಿ ಶೌಚಾಲಯ ಕೆಲಸಗಳು, ಈ ಕಾಂಪೌಂಡ್ನ ವ್ಯವಸ್ಥೆ ಕೆಲಸಗಳು, ಇಷ್ಟೊಂದು ಅಡುಗೆ ಸಾಮಾನುಗಳು ಬೇಕಾಗಿತ್ತು. ಆ ದೇವರ ಕೆಲಸ ಮಾಡಬೇಕು, ಕೊಡಬೇಕು. ಬಡವರು ಜೊತೆಗೆ ಇಲ್ಲೊಂದು ಮದುವೆ ಕಾರ್ಯಕ್ರಮಗಳಾಗಬೇಕು, ಒಂದು ನಾಮಕರಣಗಳಾಗಬೇಕು. ನಮ್ಮ ಗ್ರಾಮೀಣ ಪ್ರದೇಶದ ಒಂದು ಜನತೆಗೆ ಇಲ್ಲಿ ಅನುಕೂಲ ಆಗಿ ಒಂದು ಅದೇ ಥರ ಇದೆ ದೇವರ ಕಾರ್ಯಕ್ರಮಗಳು ನಡೆಸಬೇಕಂತೇಳಿ ಮನಸ್ಪೂರ್ವಕವಾಗಿ ಇಟ್ಕೊಂಡು ಇವತ್ತು ಎಲ್ಲ ಬಹುತೇಕ ಎಲ್ಲ ಒಂದು ಚೌಟಿದ ಕಾರ್ಯಕ್ರಮಗಳು ಕೆಲಸಗಳೆಲ್ಲ ಮುಗಿಸ್ತಾ ಬಂತು. ಮುಂದಿನ ದಿನಗಳಲ್ಲಿ ಯಾರೇ ಮದುವೆಗಳು ಬಂದ್ರೂ ಇದು ಸಿದ್ಧತೆ ಇರ್ತದೆ. ಆ ಒಂದು ಕೆಲಸಕ್ಕೆ ನಮ್ಮ ಪುಟ್ಟಣ್ಣನವರು ಅವ್ರ ಕುಟುಂಬ ಈ ಒಂದು ಒಳ್ಳೆಯ ಕೆಲಸಕ್ಕೆ ಇನ್ನೂ ಹೆಚ್ಚಿಗೆ ಆಗಲಿ, ಆ ಒಂದು ಜನಪ್ರಿಯತೆ ನಮ್ಮ ಶಿಲ್ಲೇಟ್ ತಾಲೂಕಿನಲ್ಲಿ ಹೆಚ್ಚಿಗೆ ಇದೆ. ನಮ್ಮ ಎಲ್ಲ ಸಹಕಾರ ಅವರಿಗೆ ಕೊಡೋಣ. ಈ ಒಂದು ಕೆಲಸಕ್ಕೆ ನಮ್ಮ ಮನಸ್ವಂತವಾಗಿ ಪುಟ್ಟಣ್ಣವರು ಒಪ್ಪಿಕೊಂಡು ಈ ಒಂದು ಕೆಲಸನ ಪೂರ್ಣಗೊಳಿಸಿರ್ತಾರೆ. ನಮ್ಮ ಎಲ್ಲ ಪರವಾಗಿ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ಇನ್ನೂ ಹೆಚ್ಚಿನ ಒಂದು ಬಲ ಶಕ್ತಿ ಕೊಡಲಿ ಹೇಳಿ ನಿಮ್ಮ ಎಲ್ಲರ ಸಮ್ಮುಖದಲ್ಲಿ ನಾನು ಒಳ್ಳೆಯ ಮಾತುಗಳನ್ನು. ಬೆಳ್ಳೂಟಿ ಅಂದರೆ ಸಂತೋಷ ಅಂದರೆ ಬೆಳ್ಳೂಟಿ. ಆ ಮಟ್ಟದ ಒಬ್ಬ ಜನಪರ ಕಾಳಜಿ ಇರೋಂಥ ಒಬ್ಬ ಯುವಕ, ನನ್ನ ಸ್ನೇಹಿತ. ಭಾಳಷ್ಟು ಸಮಾಜದ ಬಗ್ಗೆ ಕಾಳಜಿ,
ಕಳಕಳಿ, ಬಡವರ ಬಗ್ಗೆ ಒಂದು ಮೃದು ಧೋರಣೆ, ಏನಾದರೂ ಒಂದು ಗ್ರಾಮಕ್ಕೆ, ಸಮಾಜಕ್ಕೆ, ಪ್ರಕೃತಿಗೆ ನಾವು ಮಾಡಬೇಕು. ಈ ಜೀವನ, ಈ ಸಮಯನ ನಾವು ಯಾವತ್ತೂ ಸಹ ವ್ಯರ್ಥ ಮಾಡಬಾರ್ದು ಅಂತೇಳಿ ಆ ಒಂದು ತುರ್ತ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಂಥ, ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಂಥ ಸಂತೋಷ್ ಬೆಳ್ಳೂಟಿ ಕಳೆದ ವರ್ಷ ನಮ್ಮನ್ನೆಲ್ಲ ಅಗಲಿದ್ರು. ಬಹಳ ಮುಖ್ಯವಾಗಿ ಗ್ರಾಮಕ್ಕೆ ಅವರದೇ ಆದಂಥ ಕೊಡುಗೆಯನ್ನು, ನೀರಾವರಿ ಕಾಲುವೆಗಳು ಮಾಡೋಂಥದ್ದು, ಕಲ್ಯಾಣಿ ಮಾಡೋಂಥದ್ದು, ಕೆರೆ ಕುಂಟೆಗಳನ್ನ ಅಭಿವೃದ್ಧಿ ಪಡಿಸೋಂಥದ್ದು, ಖಾಸಗಿಯವ್ರ ಸಹಕಾರ ತಗೊಂಡು, NGOಗಳ ಸಹಕಾರ ತಗೊಂಡು, ಧರ್ಮಸ್ಥಳ ಸಂಘದವ್ರ ಸಹಕಾರ ತಗೊಂಡು ಹೂಳೆತ್ತಂತ ಕೆಲಸ ಮಾಡೋಂಥದ್ದು, ರಸ್ತೆ ಎರಡೂ ಕಡೆ ಗಿಡ ಮರಗಳನ್ನ ನೆಟ್ಟು ಅದನ್ನ ಬೆಳೆಸೋಂಥದ್ದು, ಪೋಷಿಸೋಂಥದ್ದು, ಈ ಥರ ಬೇಸಿಗೆ ಬಂತು ಅಂದರೆ ಅವಕ್ಕೆಲ್ಲ ನೀರು ಕೊಡೋಂಥದ್ದು, ಮತ್ತು ಅದ್ರ ಜೊತೆಗೆ ಕೆರೆ ಕಟ್ಟೆನ ರೆಡಿ ಮಾಡೋಂಥದ್ದು, ಕಲ್ಯಾಣಿನ ರೆಡಿ ಮಾಡೋಂಥದ್ದು, ಅಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿಸಿ ಅದು ಕೆರೆಗೆ ಹೋಗೋಂಥ ರೀತಿ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸನ ಈ ಗ್ರಾಮದಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು. ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿಯೂ ಸಹ ಸೇವೆ ಮಾಡ್ತಾ ಇದ್ದಂಥವ್ರು. ಸದಾ ನಗುವಿಂದ ಕೂಡಿದಂಥ ಮನುಷ್ಯ. ಸಂತೋಷ್ ಅಂದರೆ ಸಂತೋಷ, ಅವರೆಲ್ಲಿದ್ರೆ ಅಲ್ಲಿ ಸಂತೋಷ ಮನೆ ಮಾಡ್ತಾ ಇತ್ತು. ಎಲ್ಲರಲ್ಲೂ ಸಹ ನಗು ತುಂಬಿರ್ತಾ ಇತ್ತು. ನಮ್ಮಲ್ಲಿ ಎಷ್ಟೇ ನೋವಿದ್ರು ಸಂತೋಷ್ ಬಂದಿದ್ದಾನೆ ಅಂದರೆ ಆ ಕ್ಷಣ ನಮ್ಮ ನೋವನ್ನೆಲ್ಲ ಮರೆತು ಅವನ ಜೊತೆ ನಾವು ಬೆರೀತಾ ಇದ್ವಿ. ಅಷ್ಟೊಂದು ಅವಿರಾವ ಸಂಬಂಧ ನಮಗೆ. ನಮ್ಮನ್ನೆಲ್ಲ ಅಗಲುಬಿಟ್ಟು, ಜೊತೆಗೆ ಸಾಕಷ್ಟು ವರ್ಷಗಳಿಂದ ಕಾರಣಾಂತರಗಳಿಂದ ಇಲ್ಲಿ ವ್ಯವಸ್ಥೆ ನಿರ್ವಹಣೆ ಸರಿಯಾಗದೆ ಪುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಚೌಲ್ಟ್ರಿನ ಅದು ಮರು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು, ಅದರ ಜೀರ್ಣೋದ್ಧಾರ ಆಗಬೇಕು, ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಸಾಕಷ್ಟು ಬಾರಿ ನಮ್ಮನ್ನ ಕೇಳ್ತಾ ಇದ್ರು. ಇಷ್ಟೆಲ್ಲ ಮಾಡ್ತಾ ಇದೆಯಾ, ನಿಧಾನಕ್ಕೆ ಮಾಡೋಣ, ಏನಕ್ಕೆ ಇಷ್ಟ ಆತರ ಪಡ್ತೀಯಾ, ನೀನು ಸ್ವಲ್ಪ ನಿನ್ನ ವೈಯಕ್ತಿಕ ಜೀವನದ ಬಗ್ಗೆ ಗಮನ ಕೊಡು, ಒಂದಷ್ಟು ಸಂಪಾದನೆ ಮಾಡೋಂಥದ್ದು ನೋಡು, ಫ್ಯಾಮಿಲಿ ಕಡೆ ಗಮನ ಕೊಡು ಅಂತ ನಾನು ಒಂದು ಸಲ 2 ಸಲ ಹೆಚ್ಚಾಗಿ ಕಿವಿ ಮಾತು ಹೇಳಿದ್ರು ಸಹ ಇಲ್ಲ, ನಾನು ಇದನ್ನ ಮಾಡಿಬಿಟ್ರೆ ಆಮೇಲೆ ಇನ್ನೇನು ಕೆಲಸ ಇರೋದಿಲ್ಲ, ಹೆಚ್ಚು ಗಮನ ಫ್ಯಾಮಿಲಿಗೆ ಕೊಡೋಣ, ಹೆಚ್ಚು ಆಸಕ್ತಿಯಿಂದ ನಾವು ರಾಜಕಾರಣ ಮಾಡೋಂಥದ್ದು, ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡೋಂಥ ವಿಚಾರದಲ್ಲಿ ನಾನು ತೊಡಗಿಸ್ಕೊತೀನಿ ಅಂತೇಳಿ ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ. ಅದರಂತೆ ಕಳೆದ ವರ್ಷಕ್ಕಿಂತ ಹಿಂದೆ ಈ ಚೌಲ್ಟ್ರಿಗೆ ಇಲ್ಲಿರೋಂಥ ಗಲೀಜನ್ನ ಕ್ಲೀನ್ ಮಾಡೋಂಥದ್ದು, ಮತ್ತೆ ಡೈನಿಂಗ್ ಹಾಲ್ ರೆಡಿ, ಊಟದ ಕೋಣೆಗಳನ್ನ ರೆಡಿ ಮಾಡೋಂಥದ್ದು, ಸುರಿಯೋಂಥದ್ದನ್ನೆಲ್ಲ ಚಾವಣಿ ನಿರ್ಮಾಣ ಮಾಡೋಂಥದ್ದು, ಇಲ್ಲೆಲ್ಲ ಮೇಲ್ಚಾವಣಿ ನಿರ್ಮಾಣ ಮಾಡೋಂಥದ್ದು, ಒಳಗಡೆ ಇದ್ದಂಥ ಟೈಲ್ಸ್ಗೆಲ್ಲ ಪಾಲಿಶ್ ಮಾಡಿ, ಕಿಟಕಿ ಬಾತ್ರೂಮ್ ರೆಡಿ ಮಾಡಿ, ಅದು ಸಮಗ್ರವಾಗಿ ಎಲ್ಲ ರೀತಿ ಬಾತ್ರೂಮ್ ವ್ಯವಸ್ಥೆಗಳು, ವಾಶ್ರೂಮ್ಸು, ಅದಕ್ಕೆ ಗೀಸರ್ಸು, ಕರೆಂಟ್ ವ್ಯವಸ್ಥೆ ಇರಲಿಲ್ಲ. ತಾನು ತನ್ನ ಜೊತೆ ಇರೋಂಥ ಗ್ರಾಮಸ್ಥರು ಮತ್ತೆ ದಾನಿಗಳನ್ನ ಹಿಡ್ಕೊಂಡು ಅವರು ಕೈಲಾದಷ್ಟು ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ರೀತಿ ಸಾರ್ವಜನಿಕರ ಕೆಲಸ ದೇವರ ಕೆಲಸ ಅಂತ ಮಾಡ್ತಾ ಇದ್ದಂಥ ಪುಣ್ಯಾತ್ಮ. ಇದನ್ನೆಲ್ಲನೂ ಸಹ ಮಾಡಿ ಇನ್ನೊಂದಷ್ಟು ಕೆಲಸ ಮಾಡೋದು ಬಾಕಿ ಇರೋಂಥ ಹಂತದಲ್ಲಿ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲುಬಿಟ್ರು. ಆ ನೋವು ನಮಗೆ ಸದಾ ನಮ್ಮ ಉಸಿರಿರೋವರೆಗೂ ಸಹ ಅದು ನಮ್ಮನ್ನು ಕಾಡ್ತಾ ಇರ್ತದೆ. ಯಾಕಂದ್ರೆ ಅಷ್ಟೊಂದು ನಮಗೆ ನೋವಾಗ್ತದೆ ಅವ್ರು ಇಲ್ಲದೆ ಇರೋಂಥದ್ದು. ಆ ರೀತಿಯಾದಂಥ ಒಂದು ವ್ಯಕ್ತಿ ನಮಗೆ ಸಿಗೋಲ್ವೇನೋ, ನಮ್ಮನ್ನೆಲ್ಲ ಬಿಟ್ಟುಬಿಟ್ಟ ನಮ್ಮನ್ನೆಲ್ಲ. ಅವ್ರ ಕುಟುಂಬನೂ ಸಹ ಯಾವ ರೀತಿ ತಡ್ಕೊಳ್ತಾರೆ, ಆ ನೋವು ಅನ್ನೋದು ಸಹ ಕಷ್ಟ ಆಗ್ತದೆ. ಆಮೇಲೆ ಇಷ್ಟೊಂದು ಕೆಲಸ ಮಾಡ್ತಾವನಲ್ಲ, ಏನಕ್ಕೆ ಇಷ್ಟೊಂದು ಸಮಯ ಕೊಡ್ತೀಯ ಅಂತ ಎಷ್ಟೆಲ್ಲ ನಾವು ಹೇಳಿದ್ರು ಸಹ ಅವನೊಂದು ಕಮಿಟ್ಮೆಂಟ್ ಇತ್ತು, ಜನಕ್ಕೆ ಮಾಡಬೇಕು, ಸಮಾಜಕ್ಕೆ ಮಾಡಬೇಕು ಅಂತೇಳಿ. ನಾವೆಲ್ಲರೂ ಸಹ ಒಂದೇ ಜೊತೆಯಲ್ಲಿ ಪ್ರಯಾಣ ಮಾಡಿದಂಥವ್ರು. ಅವನ ಕೆಲಸ ನಾನು ಅನ್ಕೊಳ್ತಾ ಇದ್ದೆ, ನಾವೆಲ್ಲ ಕೈ ಜೋಡಿಸ್ಬೇಕು, ಇಲ್ಲಿ ಮಾಡಬೇಕು ಅಂತೇಳಿ. ಆ ದೇವ್ರ ಇಚ್ಛೆ. ಆ ಬಾಕಿ ಇರೋಂಥ ಕೆಲಸಗಳನ್ನ ಈಗಾಗಲೇ ಕಾಂಪೌಂಡ್ ನಿರ್ಮಾಣ ಮಾಡೋಂಥದ್ದು, ಮುಂದೆ ಆರ್ಚ್ ಮಾಡೋಂಥದ್ದು, ಏನೋ ಕಿಟಕಿ ಬಾಗಿಲು, ಸಣ್ಣ ಪುಟ್ಟ ಕೆಲಸಗಳು ಏನಿತ್ತು ಎಲ್ಲನೂ ಸಹ ಅವ್ರು ಮಾಡಿದ್ರು. ನಾವು ಅಳೆದುಳಿದ ಕೆಲಸಗಳನ್ನ ಸಹ ಸಂಪೂರ್ಣವಾಗಿ ಮಾಡಿ, ಇಲ್ಲಿ ಬಡವರು, ಆರ್ಥಿಕವಾದಂಥ ವ್ಯವಸ್ಥೆ ಇಲ್ಲದೆ ಇರೋಂಥವರು ಮದುವೆಗಳು ಮಾಡ್ಕೊಳ್ಳೋದಕ್ಕೆ, ನಾಮಕರಣ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಸಣ್ಣ ಪುಟ್ಟ ಅವರ ದೇವತಾ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ಈ ಒಂದು ಪುಟ್ಟಾಂಜನೇಯ ಸ್ವಾಮಿ ಚೌಲ್ಟ್ರಿನ ಒಂದು ಸಮರ್ಪಣೆ ಮಾಡಬೇಕನ್ನೋಂಥದ್ದು ಅವನ ಕನಸಾಗಿತ್ತು ಸಾರ್ವಜನಿಕರಿಗೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಪಾತ್ರೆ ಸಾಮಾನು ವ್ಯವಸ್ಥೆ ಇರೋಂಥದ್ದು ಇರ್ಬೋದು, ಮತ್ತೆ ಉಳಿಕೆ ಕೆಲಸ ಏನಾಗಬೇಕು ಇದೆಲ್ಲನೂ ಸಹ ಈಗ ಸಂಪೂರ್ಣವಾಗಿ ರೆಡಿ ಇದೆ. ಒಂದೇ ಒಂದು ಕೊರತೆ ಇತ್ತು, ಪಾತ್ರೆ ಸಾಮಾನು. ಇನ್ನು ಸಣ್ಣ ಪುಟ್ಟ ಇನ್ನೇನಿದ್ರು ಸಹ ಅದನ್ನು ಮುಗಿಸಿ ಈಗ ಮದುವೆ ಕೆಲಸ, ಶುಭ ಕಾರ್ಯಗಳು ಸಹ
ಅವರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗುವಂಥದ್ದು, ಇದನ್ನು ನಿರ್ವಹಣೆ ಮಾಡೋಂಥದ್ದು ಎಲ್ಲನೂ ಸಹ ಆಗಬೇಕು. ಹಾಗಾಗಿ ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡಬೇಕು. ಎಲ್ಲರೂ ಸಹ ಸ್ಪಂದಿಸಿ ಅವರ ಆಸೆ ಕನಸು ಏನಿತ್ತು, ಬಡವರ ಕಲ್ಯಾಣ, ಸಮಾಜದ ಕಲ್ಯಾಣ, ಪ್ರಕೃತಿ ಗಿಡ ಮರ ಬೆಳೆಸಬೇಕು, ಪ್ರಕೃತಿಯಲ್ಲಿ ಗಿಡ ಮರದ ಜೊತೆಗೆ ಪ್ರಾಣಿ ಪಕ್ಷಿಗಳು ಜೀವರಾಶಿಗಳೆಲ್ಲ ಚೆನ್ನಾಗಿ ಇರಬೇಕು ನಮ್ಮಗಳ ಜೊತೆ, ಅವುಗಳನ್ನೂ ಸಹ ನಾವು ಕಾಪಾಡ್ಕೊಬೇಕಂಥದ್ದು ಅವರ ಉದ್ದೇಶ ಆಗಿತ್ತು. ಆ ನಿಟ್ಟಿನಲ್ಲಿ ಅವರ ಏನು ಆದರ್ಶಗಳಿದ್ವು, ಅವ್ರ ಗುಣಗಳನ್ನ ನಾವು ಸಹ ಅಳವಡಿಸ್ಕೊಂಡು ಪ್ರಕೃತಿಗೆ ಹತ್ತಿರವಾಗಿ ನಮ್ಮ ಜೊತೆ ಇರೋಂಥವ್ರಿಗೆ ಬಹಳ ಪರಿಸರ ಸ್ನೇಹಿಯಾಗಿ ಮುಂದೆ ಹೋಗುವಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಮಹತ್ ಕಾರ್ಯ ಇನ್ನು ಮುಂದೆ ಸಾರ್ವಜನಿಕರಿಗೆ ಸಮರ್ಪಣೆಯಾಗಲಿ, ಇಲ್ಲಿನ ವ್ಯವಸ್ಥೆಗಳನ್ನೆಲ್ಲನೂ ಸಹ ಬಳಸ್ಕೊಂಡು ಬಡವರೆಲ್ಲರೂ ಸಹ ಇಲ್ಲಿ ಮದುವೆಗಳು ಮಾಡಿಕೊಂಡು ಅನುಕೂಲ ಮುಟ್ಟುವಂಥ ಸ್ಥಿತಿಯಲ್ಲಿ ಈ ಒಂದು ಧಾರ್ಮಿಕ ಕ್ಷೇತ್ರ ಉಪಯೋಗ ಬರಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀವಿ. ಸಂತೋಷ್ ಬೆಳ್ಳು ನಮಗೆ ಸಾಲದೆ ಬರ್ತದೆ, ಯಾಕಂದರೆ ಅಷ್ಟೊಂದು ವಿಶಾಲವಾದಂಥ ಒಂದು ದೊಡ್ಡ ಒಂದು ಯೋಚನೆ ಇಟ್ಕೊಂಡು ಎಲ್ಲರೂ ಸಹ ಸದಾ ನಗಿಸ್ತಾ ಇದ್ರು. ಏನೇ ನಾವು ನೋವಲ್ಲಿ ಸಮಸ್ಯೆಯಲ್ಲಿ ಇದ್ದೀವಿ ಅಂದರೆ ಅವನು ಮಾತಾಡಿದಾನಂದ್ರೆ ಆ ನೋವನ್ನೆಲ್ಲ ನಾವು ಮರಿತಾ ಇದ್ದೀವಿ. ಆ ರೀತಿಯಾದಂಥ ಒಂದು ಸಹೃದಯಿ, ಅಂಥವರ ಒಂದು ನೆನಪು ಇಲ್ಲಿ ಸದಾ ಉಳಿಬೇಕು. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಲಬಾರ್ದು, ಸುಗಮವಾಗಿ ಆಗಲಿ ಅಂತೇಳಿ ನಾನು ದೇವರಲ್ಲೂ ಸಹ ಪ್ರಾರ್ಥನೆ ಮಾಡಿ ಈ ಒಂದು ಮಹತ್ ಕಾರ್ಯಕ್ಕೆ ಸ್ಪಂದಿಸ್ತಾ ಇರೋಂಥವ್ರೆಲ್ಲರೂ ಸಹ ಆನೂರು ಗ್ರಾಮ ಪಂಚಾಯಿತಿ, ವಿಶೇಷವಾಗಿ ಬೆಳ್ಳೂಟಿ, ಹಿತ್ಲಹಳ್ಳಿ, ಆನೂರು, ನಮ್ಮ ಬೋದಗೂರು, ಜಪ್ತಿ ಹೊಸಳ್ಳಿ, ಹುಣಸೇನಹಳ್ಳಿ, ಇನ್ನೂ ಏನೇನು ಗ್ರಾಮಗಳು, ಡಬರ್ಗಾನಹಳ್ಳಿ, ಬೈಲ್ನಾಯಕನಹಳ್ಳಿ, ಎಲ್ಲ ಗ್ರಾಮಗಳ ಹೆಚ್ಚಿನ ಮುಖಂಡರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ.